ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಕ್ವೀನ್. ನಿನ್ನಿನ ಕ್ಲಾಸಲ್ಲಿ ನಾವು ಯೂನಿಟ್ ಫಸ್ಟ್ ಆಗಿರುವಂತಹ ಫಿಸಿಕಲ್ ವರ್ಡ್ ಆ್ಯಂಡ್ ಮೆಜರ್ಮೆಂಟ್ಸ್ ಬಗ್ಗೆ ನೋಡಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ಯೂನಿಟ್ 2 ಕೈನೆಮ್ಯಾಟಿಕ್ಸ್ ಬಗ್ಗೆ ನೋಡ್ತಾ ಇದ್ದೀವಿ, ಚಾಪ್ಟರ್ 3 ಮತ್ತು 4ನ. ಚಾಪ್ಟರ್ 3 ಮೋಷನ್ ಇನ್ ಎ ಸ್ಟ್ರೇಟ್ ಲೈನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ನ ಹೇಗೆ ಸ್ಕೋರ್ ಮಾಡಬೇಕು ಆ್ಯಂಡ್ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ MCQsನ ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಈ ಇಂಪಾರ್ಟೆಂಟ್ MCQsನ ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಇದನ್ನು ಅರ್ಥ ಮಾಡ್ಕೊಂಡು ಈ ಚಾಪ್ಟರಿಂದ ಯಾವ ಕ್ವಶನ್ ಬೇಕಾದರೂ ಕೇಳಿ ನೀವು ಸಾಲ್ವ್ ಮಾಡೇ ಮಾಡ್ತೀರಾ. ಅದಕ್ಕೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ MCQsನ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಸೊ ಲೆಟ್ ಸ್ಟಾರ್ಟ್ ದ ಟುಡೇ ಕ್ಲಾಸ್. ಮೋಷನ್ ಇನ್ ಎ ಸ್ಟ್ರೇಟ್ ಲೈನಲ್ಲಿ ಫಸ್ಟ್ ಕ್ವಶನ್ ಬಂದು ದ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ಓನ್ಲಿ ವಿತ್ ದ ಡಿಸ್ಕ್ರಿಪ್ಷನ್ ಆಫ್ ಮೋಷನ್ ಆಫ್ ಬಾಡೀಸ್ ವಿತೌಟ್ ಗೋಯಿಂಗ್ ಇನ್ ಟು ದ ಕಾಸ್ ಆಫ್ ಮೋಷನ್ ಈಸ್ ಕಾಲ್ಡ್ ಅಂತ ಕೇಳ್ತಿದ್ದಾರೆ. ಅಂದರೆ ಚಲನೆಯ ಕಾರಣವನ್ನು ಪರಿಶೀಲಿಸದೆ ಕಾಯಗಳ ಚಲನೆಯ ವಿವರಣೆಯನ್ನು ಮಾತ್ರ ಪರಿಗಣಿಸುವ ಭೌತಶಾಸ್ತ್ರದ ಶಾಖೆಯನ್ನು ಹೇಗೆ ಕರಿತೀವಿ ಅಂತ. ಸೊ ಆಲ್ರೆಡಿ ನಾವು ಯಾವ ಚಾಪ್ಟರ್ ಓದ್ತಿದ್ದೀವಿ ಅಂತ ಗೊತ್ತು, ಅದಕ್ಕೆ ಅದೇ ಸಂಬಂಧಪಟ್ಟಂಥ ಆನ್ಸರ್ ಬಂದು ಇಲ್ಲಿ ಕೈನೆಮ್ಯಾಟಿಕ್ಸ್ ಅಂತ. ಸೊ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದು ಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ಸೆಕೆಂಡ್ ಒನ್, ಡೈಮೆನ್ಷನ್ಸ್ ಆಫ್ ಸ್ಪೀಡ್ ಅಂತ ಕೇಳ್ತಿದ್ದಾರೆ. ನಾನು ನಿನ್ನೆ ಕ್ಲಾಸಲ್ಲೇ ಹೇಳಿದ್ದೆ ಡೈಮೆನ್ಷನ್ಸ್ ಮೇಲೆ ಎಲ್ಲ ಎಕ್ಸಾಮಲ್ಲೂ ಒಂದೊಂದು ಕ್ವಶನ್ ಇದ್ದೇ ಇರುತ್ತೆ ಅಂತ. ಸೊ ನೆನ್ಪಿಟ್ಕೊಳ್ಳಿ, ಡೈಮೆನ್ಷನ್ ಬಗ್ಗೆ ಎಲ್ಲ ನೀಟಾಗಿ ಓದ್ಕೊಳ್ಳಿ. ಎಲ್ಲ ನೆನ್ಪಿಟ್ಕೊಳ್ಳೋಕ್ಕಾಗಲಿಲ್ಲ ಅಂತಂದ್ರೂ ಫಂಡಮೆಂಟಲ್ ಕ್ವಾಂಟಿಟೀಸ್ ಮತ್ತು ಡಿರೈವ್ಡ್ ಕ್ವಾಂಟಿಟೀಸ್ ಅದರ SI ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಸೊ ಇವತ್ತಿನ ಕ್ಲಾಸಲ್ಲಿ ಕೇಳಿರೋದು ಸೆಕೆಂಡ್ ಕ್ವಶನ್ನಲ್ಲಿ ಡೈಮೆನ್ಷನ್ಸ್ ಆಫ್ ಸ್ಪೀಡ್ ಅಂತ ಕೇಳಿದ್ದಾರೆ. ನಿಮ್ಗೆ ಆಲ್ರೆಡಿ ಗೊತ್ತು ಸ್ಪೀಡ್ ಅನ್ನೋದು ಡಿರೈವ್ಡ್ ಕ್ವಾಂಟಿಟಿ ಅಂತ. ಸೊ ಇದರಲ್ಲಿ ನೀವು ಡಿರೈವ್ಡ್ ಕ್ವಾಂಟಿಟಿ ಓದ್ಕೊಂಡಿದ್ರೆ ಈ ಆನ್ಸರ್ನ ಖಂಡಿತ ಸಾಲ್ವ್ ಮಾಡ್ತೀರಾ. ಡೈಮೆನ್ಷನ್ಸ್ ಆಫ್ ಸ್ಪೀಡ್ ಅಂತ ಬಂದರೆ ಇಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು ಸ್ಪೀಡ್ ಫಾರ್ಮುಲಾ ಬಂದು ಡಿಸ್ಟೆನ್ಸ್ ಬೈ ಟೈಮ್ ಅಂತ. ಸೊ ಡಿಸ್ಟೆನ್ಸ್ ಅಂತ ಬಂದರೆ L/T ಆಗುತ್ತೆ, ಲೆಂತ್ ಮತ್ತು ಟೈಮ್ ಮಾತ್ರ ಬರುತ್ತೆ ಇಲ್ಲಿ. ಅದಕ್ಕೆ M0 ಆಗಿರೋದ್ರಿಂದ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. M0, L1 ಆ್ಯಂಡ್ T ಯೂನಿವರ್ಸ್ ಅಂತ. ನೆಕ್ಸ್ಟ್ ಕ್ವಶನ್ ಬಂದು ದ ಸ್ಪೀಡ್ ಆಫ್ ಆನ್ ಆಬ್ಜೆಕ್ಟ್ ಅಟ್ ಆನ್ ಇನ್ಸ್ಟೆಂಟ್ ಆಫ್ ಟೈಮ್ ವೆನ್ ಇಟ್ ಈಸ್ ಮೂವಿಂಗ್ ವಿತ್ ವೇರಿಯೇಬಲ್ ಸ್ಪೀಡ್ ಈಸ್ ಕಾಲ್ಡ್. ಅಂದರೆ ಇಲ್ಲಿ ಏನು ಕೇಳ್ತಿದ್ದಾರೆ ಅಂದರೆ ಒಂದು ವಸ್ತು ಒಂದು ಕ್ಷಣದಲ್ಲಿ ಬದಲಾಗುವ ವೇಗದಲ್ಲಿ ಚಲಿಸಿದಾಗ ಅದರ ವೇಗವು ಹೀಗೆ ಅಂತ ಕರೀತಾರೆ ಅಂತ ಕೇಳ್ತಿದ್ದಾರೆ. ಸೊ ಆಪ್ಷನ್ಸ್ ಬಂದು ನೆಟ್ ಸ್ಪೀಡ್, ಆವ್ರೇಜ್ ಸ್ಪೀಡ್, ಇನ್ಸ್ಟಂಟೇನಿಯಸ್ ಸ್ಪೀಡ್ ಮತ್ತು ಟೋಟಲ್ ಸ್ಪೀಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಿವ್ವಳ ವೇಗ, ಸರಾಸರಿ ವೇಗ, ತತ್ಕ್ಷಣದ ವೇಗ ಮತ್ತು ಒಟ್ಟು ವೇಗ ಅಂತ. ಇಂಗ್ಲೀಷ್ ಕ್ವಶನ್ಸ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ, ಅದಕ್ಕೆ ನೀವು ಎಕ್ಸಾಮಲ್ಲಿ ಕೂಡ ಇಂಗ್ಲೀಷ್ ಕ್ವಶನ್ಸ್ನ ರೆಫರ್ ಮಾಡಿದ್ರೆ ಒಳ್ಳೆಯದು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದು ಥರ್ಡ್ ಆಪ್ಷನ್ ಆಗುತ್ತೆ, ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಂತ. ಯಾಕಂದರೆ ಇಲ್ಲಿ ಕ್ವಶನಲ್ಲೇ ಕೊಟ್ಟಿದ್ದಾರೆ ಇನ್ಸ್ಟೆಂಟ್ ಅಂತ ಹೇಳಿದ್ದಾರೆ, ಅದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಥರ್ಡ್ ಒನ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ಇಫ್ ದ ಎಕ್ಸಲೇಷನ್ ಆಫ್ ದ ಬಾಡಿ ಇಸ್ ಏಡ್ ಟು ಬಿ ಯೂನಿಫಾರ್ಮ್ ಇಫ್ ಇಟ್ಸ್ ಡ್ಯಾಶ್ ಚೇಂಜಸ್ ಬೈ ಈಕ್ವಲ್ ಅಮೌಂಟ್ ಇನ್ ಈಕ್ವಲ್ ಇಂಟರ್ವಲ್ಸ್. ಸೊ ಇಲ್ಲಿ ಕ್ವಶನ್ ಕೇಳ್ತಿದ್ದಾರೆ ಸಮಾನ ಮಧ್ಯಂತರದಲ್ಲಿ ವಸ್ತುವಿನ ಪ್ರಮಾಣವು ಸರಿಯಾಗಿ ಬದಲಾದರೆ ಅದರ ಡ್ಯಾಶ್ ಎಂದು ಹೇಳಿದರೆ ವೇಗವರ್ಧನೆ ಏಕರೂಪವಾಗಿರುತ್ತೆ ಅಂತೆ. ಸೊ ಇಲ್ಲಿ ಕ್ವಶನಲ್ಲಿ ಹೇಳ್ತಿದ್ದಾರೆ ಎಕ್ಸಲೇಷನ್ ಆಫ್ ದ ಬಾಡಿ ಸೆಟ್ ಟು ಬಿ ಯೂನಿಫಾರ್ಮ್ ಅಂತ. ಸೊ ಯೂನಿಫಾರ್ಮ್ ಎಕ್ಸಲೇಷನ್ ಇದ್ದಾಗ ವೆಲಾಸಿಟಿ ಚೇಂಜ್ ಆಗ್ತಾ ಇರುತ್ತೆ. ಸೊ ವೆಲಾಸಿಟಿ ಚೇಂಜಸ್ ಬೈ ಈಕ್ವಲ್ ಅಮೌಂಟ್ ಇನ್ ಈಕ್ವಲ್ ಇಂಟರ್ವಲ್ಸ್. ಸೊ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ನೆಕ್ಸ್ಟ್ ಕ್ವಶನ್ ಬಂದು ಫಿಫ್ತ್ ಒನ್, ಏರಿಯಾ ಆಕ್ಯುಪೈಡ್ ಬೈ ವೆಲಾಸಿಟಿ ಟೈಮ್ ಗ್ರಾಫ್ ಗಿವ್ಸ್ ಡ್ಯಾಶ್ ಕವರ್ಡ್. ಸೊ ಇಲ್ಲಿ ವೇಗದಿಂದ ಆಕ್ರಮಿಸಲ್ಪಟ್ಟಂಥ ಪ್ರದೇಶವನ್ನು ಅಂದರೆ ಸಮಯದ ಗ್ರಾಫ್ನ ಏನು ಒಳಗೊಂಡಿರುತ್ತೆ ಅಂತ ಕೇಳ್ತಿದ್ದಾರೆ. ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್, ಸ್ಪೀಡ್, ವೆಲಾಸಿಟಿ ಅಂತ. ಇದರಲ್ಲಿ ನಾವು ನೋಡೋದಾದರೆ ಏರಿಯಾ ಇಸ್ ಈಕ್ವಲ್ ಟು ವೆಲಾಸಿಟಿ ಇಂಟು ಟೈಮ್ ಆಗುತ್ತೆ, ದಟ್ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್. ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಇಲ್ಲಿ ಬಿ ಆಗುತ್ತೆ, ಡಿಸ್ಪ್ಲೇಸ್ಮೆಂಟ್. ನೆಕ್ಸ್ಟ್ ಒನ್ ಬಂದು ದ ಟೋಟಲ್ ಟೈಮ್ ಆಫ್ ಫ್ಲೈಟ್ ಈಸ್ ಡ್ಯಾಶ್ ದ ಟೈಮ್ ಟೇಕನ್ ಟು ರೀಚ್ ದ ಹೈಯೆಸ್ಟ್ ಪಾಯಿಂಟ್. ಅಂದರೆ ಇಲ್ಲಿ ಕ್ವಶನ್ ಏನು ಕೇಳ್ತಿದ್ದಾರೆ ಅಂದರೆ ಒಟ್ಟು ಹಾರಾಟದ ಅಂದರೆ ಫ್ಲೈಟ್ ಹಾರಾಟದ ಸಮಯ ಇದು ಹೈಯೆಸ್ಟ್ ಪೀಕ್ಗೆ ಅಂದರೆ ಉನ್ನತ ಬಿಂದುಗೆ ತಲುಪಲು ತೆಗೆದುಕೊಳ್ಳುವ ಸಮಯ ಎಷ್ಟು ಆಗಿರುತ್ತೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಕನ್ಸಿಡರ್ ಮಾಡಿ ಟೋಟಲ್ ಟೈಮ್ ಆಫ್ ದ ಫ್ಲೈಟ್ ಅಂತಂದರೆ 4 ಸೆಕೆಂಡ್ ತಗೊಂಡ್ರೆ ಸೊ ಟೋಟಲ್ ಟೈಮ್ ಟು ರೀಚ್ ದ ಹೈಯೆಸ್ಟ್ ಪೀಕ್ ಅಂತ ಪಾಯಿಂಟ್ ಬಂದರೆ 2 ಸೆಕೆಂಡ್ ಆಗುತ್ತೆ. ಸೊ ಇದಕ್ಕೆ ಡಿಫ್ರೆನ್ಸ್ ಇರೋದು 2 ಅಲ್ವಾ. ಸೊ ಟ್ವೈಸ್ ಆಫ್ ದಟ್ ಅಂತ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಬಿ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಸೆವೆಂತ್ ಒನ್, ನೇಮ್ ದ ಕ್ವಾಂಟಿಟಿ ಗಿವನ್ ಬೈ ದ ಸೆಕೆಂಡ್ ಆರ್ಡರ್ ಟೈಮ್ ಡೆರಿವೇಶನ್ ಆಫ್ ಡಿಸ್ಪ್ಲೇಸ್ಮೆಂಟ್. ಅಂದರೆ ಸ್ಥಳಾಂತರದ ಎರಡನೇ ಕ್ರಮಾಂಕದ ಸಮಯದ ಉತ್ಪನ್ನದಿಂದ ನೀಡಲಾದ ಪ್ರಮಾಣವನ್ನು ಹೆಸರಿಸಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಸೆಕೆಂಡ್ ಆರ್ಡರ್ ಟೈಮ್ ಡೆರಿವೇಶನ್ ಅಂತ ಹೇಳ್ತಿದ್ದಾರೆ. ಅಂದರೆ ಡಿಸ್ಪ್ಲೇಸ್ಮೆಂಟನ್ನು ವಿತ್ ರೆಸ್ಪೆಕ್ಟ್ ಟು ಟೈಮ್ ಡೆರಿವೇಶನ್ನ ಮಾಡಿದ್ರೆ ಅಂದರೆ ನೀವು ಡಿಫ್ರೆನ್ಷಿಯೇಷನ್ ಮಾಡಬೇಕಾಗುತ್ತೆ. ವಿ ಇಸ್ ಈಕ್ವಲ್ ಟು ds/dt ಅಂತ ಫಸ್ಟ್ ಆರ್ಡರ್ ಆಗುತ್ತೆ ಅದು. ಇಲ್ಲಿ ಏನು ಕೇಳ್ತಿದ್ದಾರೆ ಸೆಕೆಂಡ್ ಆರ್ಡರ್ ಕೇಳ್ತಿದ್ದಾರೆ. ಅದನ್ನು ಡಬಲ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಅಂದರೆ ds²s/dt² ಮಾಡಿದ್ರೆ ಅದರ ಆನ್ಸರ್ ಬಂದು dv/dt ಅಂತ ಆಗುತ್ತೆ. ಸೊ dv/dt ಅಂದರೆ ಚೇಂಜ್ ಇನ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು ಆಕ್ಸಲರೇಷನ್ ಅಂತ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಕ್ಸಲರೇಷನ್, ವೇಗವರ್ಧನೆ. ನೆಕ್ಸ್ಟ್ ಕ್ವಶನ್ ಬಂದು 8th, ವಾಟ್ ವಿಲ್ ಬಿ ದ ಶೇಪ್ ಆಫ್ ವೆಲಾಸಿಟಿ ಟೈಮ್ ಗ್ರಾಫ್ ಫಾರ್ ಎ ಯೂನಿಫಾರ್ಮ್ ಎಕ್ಸಲೇಟೆಡ್ ಬಾಡಿ. ಸೊ ಇಲ್ಲಿ ಏನು ಕೇಳ್ತಿದ್ದಾರೆ ಅಂದರೆ ಏಕರೂಪವಾಗಿ ವೇಗವರ್ಧಿತ ಕಾಯದ ವೇಗ ಸಮಯದ ಗ್ರಾಫ್ನ ಆಕಾರ ಹೇಗಿರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ವೆಲಾಸಿಟಿ ಟೈಮ್ ಗ್ರಾಫ್ ಹಾಕಿದ್ರೆ x ಆಕ್ಸಿಸ್ ಟೈಮ್ ಆಗುತ್ತೆ, y ಆಕ್ಸಿಸ್ ವೆಲಾಸಿಟಿ ಆಗುತ್ತೆ.
ಇಲ್ಲಿ ಫಸ್ಟ್ ಆಪ್ಷನ್ ನೋಡಿದ್ರೆ ಪ್ಯಾರಲಲ್ ಆಫ್ ಟೈಮ್ ಆಕ್ಸಿಸ್ ಅಂತ ಹೇಳ್ತಿದ್ದಾರೆ. ಸೊ ಪ್ಯಾರಲಲ್ ಟು ಟೈಮ್ ಆಕ್ಸಿಸ್ ನಾವು ಒಂದು ಲೈನ್ ಹೇಳಿದ್ರೆ ಅಲ್ಲಿ ಆಕ್ಸಲರೇಷನ್ 0 ಆಗುತ್ತೆ, ಅದು ಆನ್ಸರ್ ಆಗಲ್ಲ. ಸೊ ಸೆಕೆಂಡ್ ಆಪ್ಷನ್ ಬಂದು ಪ್ಯಾರಲಲ್ ಆಫ್ ವೆಲಾಸಿಟಿ ಆಕ್ಸಿಸ್ ಅಂತಿದ್ದಾರೆ. ವೆಲಾಸಿಟಿ ಆಕ್ಸಿಸ್ ಅಂದರೆ ವೈ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಒಂದು ಲೈನ್ ಹೇಳಿದ್ರೆ ಅಲ್ಲಿ ಟಿ ಕಾನ್ಸ್ಟೆಂಟ್ ಆಗಿರುತ್ತೆ, ಟೈಮ್ ಕಾನ್ಸ್ಟೆಂಟ್ ಇದ್ದರೆ ಅದೂ ಕರೆಕ್ಟಾಗಿ ಆನ್ಸರ್ ಆಗಲ್ಲ. ಸೊ ಲಾಸ್ಟ್ ಒನ್ ಬಂದು ಇನ್ಕ್ಲೈನ್ಡ್ ಲೈನ್ ಅಂತಿದ್ದಾರೆ. ಸೊ ಅದನ್ನು ನಾವು ಲೈನ್ ಮಾಡಿದ್ರೆ, ಇನ್ಕ್ಲೈನ್ಡ್ ಲೈನ್ನ ಹೇಳಿದ್ರೆ ಅಲ್ಲಿ ಆಕ್ಸಲರೇಷನ್ ಇನ್ಫಾರ್ಮ್ ಆಗಿರುತ್ತೆ. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಸಿ, ಇನ್ಕ್ಲೈನ್ಡ್ ಲೈನ್. ನೆಕ್ಸ್ಟ್ ಕ್ವಶನ್ ಬಂದು 9th ಒನ್. ವೆಲಾಸಿಟಿ ಟೈಮ್ ಗ್ರಾಫ್ ಆಫ್ ಎ ಬಾಡಿ ಮೂವಿಂಗ್ ಈಸ್ ಪ್ಯಾರಲಲ್ ಟು ದ ಟೈಮ್ ಆಕ್ಸಿಸ್. ವಾಟ್ ಟೈಪ್ ಆಫ್ ಮೋಷನ್ ದ ಬಾಡೀಸ್ ಅಂಡರ್ಗೋಸ್? ಇಲ್ಲಿ ಕ್ವಶನ್ ಬಂದು ಚಲಿಸುವ ಕಾಯದ ವೇಗ ಸಮಯದ ಗ್ರಾಫ್ ಕಾಲ ಅಂದರೆ ಅಕ್ಷಕ್ಕೆ ಸಮಾಂತರವಾಗಿರುತ್ತೆ. ಕಾಯಗಳು ಯಾವ ರೀತಿಯ ಚಲನೆಗೆ ಒಳಗಾಗುತ್ತವೆ ಅಂತ ಕೇಳ್ತಾ ಇದ್ದಾರೆ. ಯೂನಿಫಾರ್ಮ್ ಮೋಷನ್ಗೆ ಅಥವಾ ನಾನ್ ಯೂನಿಫಾರ್ಮ್ ಮೋಷನ್, ರೆಸ್ಟ್ ಆ್ಯಂಡ್ ನನ್ ಆಫ್ ದೀಸ್ ಅಂತ. ಸೊ ಇಲ್ಲಿ ಕ್ವಶನ್ ಅಲ್ಲಿ ನೋಡಿದ್ರೆ ಬಾಡಿ ಮೂವಿಂಗ್ ಇನ್ ಪ್ಯಾರಲಲ್ ಲೈನ್ ಅಂತ ಹೇಳ್ತಿದ್ರೆ, ಪ್ಯಾರಲಲ್ ಲೈನ್ ಅಂದರೆ ಟೈಮ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರೋದ್ರಿಂದ ಯೂನಿಫಾರ್ಮ್ ಮೋಷನ್ ಆಗಿರುತ್ತೆ. ಸೊ ಆನ್ಸರ್ ಈಸ್ ಫಸ್ಟ್ ಒನ್ ಎ, ಯೂನಿಫಾರ್ಮ್ ಮೋಷನ್. ನೆಕ್ಸ್ಟ್ ಕ್ವಶನ್ ಬಂದು 10th ಒನ್. ಎ ಬಾಡಿ ಮೂವಿಂಗ್ ರೆಕಾರ್ಡಿಂಗ್ ಟು ದ ಫಾಲೋಯಿಂಗ್ ಇಕ್ವೇಶನ್ ಎಸ್ ಈಸ್ ಈಕ್ವಲ್ ಟು 2t² + 10t. ವಾಟ್ ಈಸ್ ದ ಎಕ್ಸಲೇಷನ್ ಆಫ್ ದ ಬಾಡಿ? ಒಂದು ಬಾಡಿ ಮೂವ್ ಆಗ್ತಾ ಇರೋದನ್ನ ರೆಕಾರ್ಡ್ ಮಾಡಿ ಅದರಿಂದ ವಾಟ್ ಈಸ್ ದ ಎಕ್ಸಲೇಷನ್ ಅಂತ ಕಂಡುಹಿಡಿಯ ಕೊಟ್ಟಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಗೊತ್ತು, ಕೊಟ್ಟಿರೋ ಎಸ್ ವ್ಯಾಲ್ಯೂನ ನಾವು ಸಿಂಗಲ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ವೆಲಾಸಿಟಿ ಬರುತ್ತೆ ಆ್ಯಂಡ್ ಅದನ್ನೇ ಡಬಲ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಎಕ್ಸಲೇಷನ್ ವ್ಯಾಲ್ಯೂ ಬರುತ್ತೆ. ಸೊ ದಟ್ ಈಸ್ ದ ಆನ್ಸರ್ 4. ನೆಕ್ಸ್ಟ್ ಕ್ವಶನ್ ಬಂದು 11th ಒನ್. ವಿಚ್ ಕ್ವಾಂಟಿಟಿ ಇಸ್ ಗಿವನ್ ಬೈ ದ ಸ್ಲೋಪ್ ಆಫ್ ವೆಲಾಸಿಟಿ ಟೈಮ್ ಗ್ರಾಫ್? ಸೊ ಆಪ್ಷನ್ಸ್ ಬಂದು ಇಲ್ಲಿ ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್, ಎಕ್ಸಲೇಷನ್, ವೆಲಾಸಿಟಿ ಅಂತ. ಅಂದರೆ ವೇಗದ ಇಳಿಜಾರಿನ ಸಮಯ ಗ್ರಾಫ್ ಅಂದರೆ ಇಲ್ಲಿ ನಾವು ಸ್ಲೋಪ್ ಅನ್ನ ವೆಲಾಸಿಟಿ ಬೈ ಟೈಮ್ ಅಂತ ಬರಿಬಹುದು. ದಟ್ ಈಸ್ ಈಕ್ವಲ್ ಟು ಎಕ್ಸಲೇಷನ್ ಆಗುತ್ತೆ. ಸೊ ಆನ್ಸರ್ ಈಸ್ ಸಿ, ಎಕ್ಸಲೇಷನ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ನೆಕ್ಸ್ಟ್ ಕ್ವಶನ್ ಬಂದು 12th ಒನ್. ಎ ಬಾಡಿ ಕವರ್ಡ್ ಎ ಡಿಸ್ಟೆನ್ಸ್ ಆಫ್ 5 ಮೀಟರ್ ಅಲಾಂಗ್ ಎ ಸೆಮಿ ಸರ್ಕ್ಯುಲರ್ ಪಾತ್. ದ ರೇಷಿಯೋ ಆಫ್ ಡಿಸ್ಟೆನ್ಸ್ ಟು ದ ಡಿಸ್ಪ್ಲೇಸ್ಮೆಂಟ್ ಈಸ್. ಅಂದರೆ ಇಲ್ಲಿ ಒಂದು ಕಾಯವು ಅರ್ಧ ವೃತ್ತಾಕಾರದ ಹಾದಿಯಲ್ಲಿ 5 ಮೀಟರ್ ದೂರವನ್ನ ಕ್ರಮಿಸಿದರೆ ಸ್ಥಳಾಂತರಕ್ಕೆ ದೂರದ ಅನುಪಾತ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಲೆಸ್ ದೆನ್ 1, ಮೋರ್ ದೆನ್ 1, ಈಕ್ವಲ್ ಟು 1 ಆರ್ ಈಕ್ವಲ್ ಆರ್ ಮೋರ್ ಟು 1. ಸೊ ಇಲ್ಲಿ ರೇಷಿಯೋ ಆಫ್ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದ್ದಾರೆ. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಡಿಸ್ಪ್ಲೇಸ್ಮೆಂಟ್ ಯಾವಾಗಲೂ ಮೋರ್ ದೆನ್ 1 ಆಗಿರುತ್ತೆ. ಸೊ ಅದಕ್ಕೆ ಆನ್ಸರ್ ಬಂದು ಮೋರ್ ದೆನ್ 1. ಸೆಕೆಂಡ್ ಆಪ್ಷನ್ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಬಂದು 13th. ಎ ಪಾರ್ಟಿಕಲ್ ಮೂವ್ಸ್ ಅಲಾಂಗ್ ಎ ಸ್ಟ್ರೇಟ್ ಲೈನ್ ಸಚ್ ದ್ಯಾಟ್ ಇಟ್ಸ್ ಡಿಸ್ಪ್ಲೇಸ್ಮೆಂಟ್ ಈಸ್ ಗಿವನ್ ಬೈ ಎಸ್ is equal to t³ - 3t² + 2. The displacement then acceleration becomes 0 is. So ಇಲ್ಲಿ acceleration 0 ಆದಾಗ displacement ಕೂಡ 0 ಆಗುತ್ತೆ. So answer is D, 0. So next question ಬಂದು for a body moving along a straight line the average velocity is equal to its instantaneous velocity. The motion of body should be. ಅಂದರೆ ಇಲ್ಲಿ ನೇರ ರೇಖೆಯಲ್ಲಿ ಚಲಿಸುವ ವಸ್ತುವಿಗೆ ಸರಾಸರಿ ವೇಗವು ಅದರ ತತ್ಕ್ಷಣ ವೇಗಕ್ಕೆ ಸಮನಾಗಿರುತ್ತದೆ. ವಸ್ತುವಿನ ಚಲನೆಯು ಏನಾಗಿರಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಆನ್ಸರ್ ಬಂದು ಬಿ ಆಗುತ್ತೆ, ಯೂನಿಫಾರ್ಮ್ ಮೋಷನ್ ಅಂದರೆ ಏಕರೂಪದ ಚಲನೆ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. 2 trains are each 50 meter long moving parallel towards each other at a speed 10 meter per second and 15 meter per second respectively. At what time will they pass each other? ಸೊ ಇಲ್ಲಿ 2 ಟ್ರೈನ್ಗಳು ಕ್ರಮವಾಗಿ 10 ಮೀಟರ್ ಪರ್ ಸೆಕೆಂಡ್ ಮತ್ತು 15 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಪರಸ್ಪರ ಸಮಾನಾಂತರವಾಗಿ ಚಲಿಸುವ 50 ಮೀಟರ್ ಉದ್ದವಿರುತ್ತವೆ. ಅವು ಯಾವ ಸಮಯದಲ್ಲಿ ಪರಸ್ಪರ ಹಾದು ಹೋಗುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಎ ಟ್ರೈನ್ 100 ಮೀಟರ್ ಪರ್ ಸೆಕೆಂಡಲ್ಲಿ 50 ಮೀಟರ್ ಡಿಸ್ಟೆನ್ಸ್ನ ಕವರ್ ಮಾಡ್ತಾ ಇದೆ ಆ್ಯಂಡ್ ಬಿ ಟ್ರೈನ್ 15 ಮೀಟರ್ ಪರ್ ಸೆಕೆಂಡಲ್ಲಿ 50 ಮೀಟರ್ ಡಿಸ್ಟೆನ್ಸ್ನ ಕವರ್ ಮಾಡ್ತಾ ಇದೆ. ಆ್ಯಂಡ್ ರಿಲೇಟಿವ್ ವೆಲಾಸಿಟಿ ಬಂದು ನಿಮ್ಗೆಲ್ಲರಿಗೂ ಗೊತ್ತು, v1 + v2 ಅಂತ ಮಾಡ್ಬೋದು. ಸೊ ಎರಡರ ವೆಲಾಸಿಟಿ ಬಂದು ನಮಗೆ 10 ಮೀಟರ್ ಮತ್ತು 15 ಮೀಟರ್ ಪರ್ ಸೆಕೆಂಡ್ ಇದೆ. 10 + 15 = 25 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಆ್ಯಂಡ್ ಡಿಸ್ಟೆನ್ಸ್ ಬಂದು ಟೋಟಲ್ ಆ ಟ್ರೈನ್ ಮತ್ತು ಈ ಟ್ರೈನ್ ಎರಡರ ಒಂದು ಡಿಸ್ಟೆನ್ಸ್ ಕವರ್ ಕ್ಯಾಲ್ಕುಲೇಟ್ ಮಾಡಿದ್ರೆ 100 ಮೀಟರ್ ಆಗುತ್ತೆ. ಸೊ ಇವಾಗ ನಮ್ಗೆ ಬೇಕಾಗಿರೋದು ಟೈಮ್. ಸೊ ಟಿ = d/v ಆಗುತ್ತೆ. ಡಿಸ್ಟೆನ್ಸ್ ಆಲ್ರೆಡಿ ಗೊತ್ತು, 100 ಡಿವೈಡೆಡ್ ಬೈ ರಿಲೇಟಿವ್ ವೆಲಾಸಿಟಿ 25. ಸೊ ಡಿವೈಡ್ ಮಾಡಿದ್ರೆ ನಮಗೆ 4 ಸೆಕೆಂಡ್ ಬರುತ್ತೆ. ಸೊ ಆನ್ಸರ್ ಈಸ್ ಬಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ದ ಪೊಸಿಷನ್ ಆಫ್ ಎ ಪಾರ್ಟಿಕಲ್ ಮೂವಿಂಗ್ ಇನ್ ಎ ಸ್ಟ್ರೇಟ್ ಲೈನ್ ಈಸ್ ಗಿವನ್ ಬೈ y = 3t³ + t² + 5 where y is in centimeter and t is in second. Find the acceleration of a particle at a time t = 2 second ಅಂತಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು y = 3t³ + t² + 5 ಅಂತ ಇದೆ. ಇಲ್ಲಿ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ v ದಟ್ ಈಸ್ dy/dt = 3 × 3t² + 2t ಅಂತ ಬರುತ್ತೆ. ಆ್ಯಂಡ್ ಇದರ ಆನ್ಸರ್ ಬಂದು 3 × 3 = 9t² + 2t. ಆ್ಯಂಡ್ ಇದನ್ನು ನಾವು ಡಬಲ್ ಡಿಫ್ರೆನ್ಷಿಯೇಷನ್ ಮಾಡಬೇಕಾಗುತ್ತೆ ವಿನ. ಸೊ dv = dt ದಟ್ ಈಸ್ ಡಬಲ್ ಡಿಫ್ರೆನ್ಷಿಯೇಷನ್ ಅಂದರೆ 2 × 9 18 18t + 2.
ಸೊ ದ ಆನ್ಸರ್ ಈಸ್ ಎ. ಸೊ 18 ಟಿ ಪ್ಲಸ್ 2 ಇಸ್ ಈಕ್ವಲ್ ಟು ಎ ಅಂತ ಇದೆ. ಇಲ್ಲಿ ನಮ್ಗೆ ಗೊತ್ತು 18 ಇಂಟು ಟಿ ವ್ಯಾಲ್ಯೂ ಎಷ್ಟು ಇದೆ ಅಂದರೆ 2. 18 ಇಂಟು 2 ಪ್ಲಸ್ 2. 18 ಇಂಟು 2 ಈಸ್ 38 ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಬಟ್ ಇಲ್ಲಿ ನಮ್ಗೆ ಬೇಕಾಗಿರೋದು ಸೆಂಟಿಮೀಟರಲ್ಲ, ಮೀಟರಲ್ಲಿ. ಸೊ ಇದನ್ನು ಸೆಂಟಿಮೀಟರ್ ಟು ಮೀಟರ್ ಕನ್ವರ್ಟ್ ಮಾಡಬೇಕು ಅಂದರೆ ಡಿವೈಡೆಡ್ ಬೈ 100 ಮಾಡಬೇಕಾಗುತ್ತೆ. ಸೊ 2 ಪಾಯಿಂಟ್ ಡಿಜಿಟ್ ಅಂದರೆ 2 ಪಾಯಿಂಟ್ ಆದಮೇಲೆ ಪಾಯಿಂಟ್ ಡಿಜಿಟ್ ಬರುತ್ತೆ. 0.38 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಸ್ ದ ಆನ್ಸರ್. Next question, a body moving is covering distance in proportion to the square of time along a straight line. The acceleration of body is increasing, decreasing or zero. ಏನಾಗುತ್ತೆ ಇಲ್ಲಿ ಡಿಸ್ಟೆನ್ಸ್ ಎಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಟೈಮ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಎಕ್ಸಲೇಷನ್ ಬಂದು ಇನ್ಕ್ರೀಸು ಆಗಲ್ಲ, ಡಿಕ್ರೀಸು ಆಗಲ್ಲ, ಝೀರೋನೂ ಆಗಲ್ಲ. ಬಟ್ ಇಲ್ಲಿ ಡಿ ಆಪ್ಷನ್ ಮಿಸ್ ಆಗಿದೆ. ಆಪ್ಷನ್ ಬಂದು ಎಕ್ಸಲೇಷನ್ ಬಂದು ಕಾನ್ಸ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಎ ಬಾಡಿ ಈಸ್ ಡ್ರಾ ಫ್ರಮ್ ಎ ಹೈಟ್ ಆಫ್ 490 ಮೀಟರ್ ಫ್ರಮ್ ದ ಗ್ರೌಂಡ್. ಇಟ್ ವಿಲ್ ಹಿಟ್ ದ ಗ್ರೌಂಡ್ ಆಫ್ಟರ್ 10 ಸೆಕೆಂಡ್, 20 ಸೆಕೆಂಡ್, 30 ಸೆಕೆಂಡ್ ಆ್ಯಂಡ್ 33 ಸೆಕೆಂಡ್ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಬಂದು ಇಲ್ಲಿ ಆಪ್ಷನ್ ಎ 10 ಸೆಕೆಂಡ್ ಆಗುತ್ತೆ. ಅದು ಹೇಗೆ ಅಂದರೆ ಇಲ್ಲಿ ಸೊಲ್ಯೂಷನಲ್ಲಿ ನೋಡಿ. ಸೊ ಎಲ್ಲರಿಗೂ ಗೊತ್ತು ಗ್ರಾವಿಟಿ ವ್ಯಾಲ್ಯೂ ಬಂದು ಪ್ಲಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರುತ್ತೆ. ಇಲ್ಲಿ ನಮಗೆ ಬೇಕಾಗಿರೋದು ಎಸ್ ಈಜಿಕಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಂದರೆ ಜಿ ಟಿ ಸ್ಕ್ವೇರ್ ಅಂತಲೂ ತೊಗೋಬೋದು ನಾವು ಇಲ್ಲಿ ಗ್ರಾವಿಟೇಷನ್ ಸಲುವಾಗಿ. ಆ್ಯಂಡ್ ಎಸ್ ಬಂದು ವ್ಯಾಲ್ಯೂ ನಮ್ಗೆ ಗೊತ್ತು 490 ಅಂತ ಅವರೇ ಕೊಟ್ಟಿದ್ದಾರೆ. ಆ್ಯಂಡ್ ಯು ಟಿ ಅಂದರೆ ಇನಿಷಿಯಲ್ ವೆಲಾಸಿಟಿ 0 ಆಗಿರುತ್ತೆ. 0 ಪ್ಲಸ್ 1/2 ಇಂಟು 9.8 ಇಂಟು ಟಿ ಸ್ಕ್ವಯರ್. ಇಲ್ಲಿ ನಾವು ಡಿವಿಷನ್ ಮಾಡಬೇಕಾಗುತ್ತೆ. 2 1s ಆ್ಯಂಡ್ 2 4s 8 ಆ್ಯಂಡ್ 2 9s 18 ಆಗುತ್ತೆ. ಸೊ ಇಲ್ಲಿ ಆನ್ಸರ್ ಬಂದು 290 ಬೈ 4.9 ಈ ಕಡೆ ಬಂದರೆ 4.9 ಡೌನಲ್ಲಿ ಹೋಗುತ್ತೆ. ಆ್ಯಂಡ್ ರಿಮೈನಿಂಗ್ ಇಟ್ ಈಸ್ ಟಿ ಸ್ಕ್ವಯರ್ ಈ ಕಡೆ ಉಳ್ಕೊಂಡಿರುತ್ತೆ. ಇಲ್ಲಿ ನೋಡೋದಾದರೆ ಟಿ ಸ್ಕ್ವಯರ್ ಇದನ್ನು ನಾವು ಡಿವೈಡ್ ಮಾಡಿದ್ರೆ 20 ಇದೆ, ಅದಕ್ಕೆ ಈ ಸೈಡ್ ಬಂದು 100 ಆಗುತ್ತೆ. ಇಸ್ ಈಕ್ವಲ್ ಟು ಟಿ ಸ್ಕ್ವಯರ್. ಟಿ ಸ್ಕ್ವಯರ್ ಬಂದು 100 ಆದರೆ ಟಿ ಇಸ್ ಈಕ್ವಲ್ ಟು 10 ಆಗುತ್ತೆ. ಸೊ ಟೈಮ್ ಎಷ್ಟಾಯಿತು? 10 ಸೆಕೆಂಡ್. Next question, a body is falling under gravity. The distance covered in first, second and third second of its motion are. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದು ಸಿ ಆಗುತ್ತೆ. 1:3:5 ಅಂತ. Next question, a car travels of a distance with a constant velocity of 40 km per hour and remaining half with a constant velocity of 10 km per hour. The average velocity of car is kilometer per hour is. ಸೊ ಇಲ್ಲಿ ಒಂದು ಕಾರು 40 ಮೀಟರ್ ಪರ್ ಗಂಟೆಗೆ ಸ್ಥಿರ ವೇಗದಲ್ಲಿ ಚಲಿಸುವ ದೂರವನ್ನು ಮತ್ತು ಉಳಿದ ಅರ್ಧ ಭಾಗವನ್ನು 60 ಕಿಲೋಮೀಟರ್ ಗಂಟೆಗೆ ಸ್ಥಿರ ವೇಗದಲ್ಲಿ ಚಲಿಸುತ್ತೆ. ಕಾರಿನ ಸರಾಸರಿ ವೇಗ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಕಿಲೋಮೀಟ್ರಲ್ಲಿ. ಸೊ ಇಲ್ಲಿ ಆನ್ಸರ್ ಬಂದು 48 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಅದು ಹೇಗೆ ಅಂತ ನೋಡಿ. ಸೊ ಇಲ್ಲಿ ನೋಡ್ಬೋದು ನೀವು 40 ಕಿಲೋಮೀಟರ್ ಪರ್ ಅವರ್ಗೆ ಒಂದು ಡಿಸ್ಟೆನ್ಸ್ ಕವರ್ ಆಗುತ್ತೆ. ಆ್ಯಂಡ್ ರಿಮೈನಿಂಗ್ ಹಾಫ್ ಡಿಸ್ಟೆನ್ಸ್ ಅಂದರೆ 60 ಕಿಲೋಮೀಟರ್ ಪರ್ ಅವರ್. ಆ್ಯಂಡ್ ಎವರೇಜ್ ಸ್ಪೀಡ್ ಬಂದು ಇಲ್ಲಿ 2 ಇಂಟು ಎ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಆಗುತ್ತೆ. 2 ಇಂಟು ಎ ವ್ಯಾಲ್ಯೂ 40, ಬಿ ವ್ಯಾಲ್ಯೂ 60 ಅಂತ ತೊಗೊಂಡಿದ್ದೀವಿ. ಆ್ಯಂಡ್ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಅಂತಂದರೆ 60 ಪ್ಲಸ್ 40 100 ಆಗುತ್ತೆ. 0 ಹೋದರೆ ಈ 0 ಹೋಗುತ್ತೆ. ರಿಮೈನಿಂಗ್ ಕ್ಯಾಲ್ಕುಲೇಷನ್ ಮಾಡಿದ್ರೆ 48 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಸೊ ಆನ್ಸರ್ ಈಸ್ ಸಿ ಕರೆಕ್ಟ್ ಆಗಿರೋದು. ಸೊ ಇಷ್ಟೊತ್ತು ನಾವು ಕೈನಮೆಟಿಕ್ಸಲ್ಲಿ ಬರುವಂತಹ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕ್ಲಾಸಲ್ಲಿ ಮತ್ತಷ್ಟು MCQ ಜೊತೆಗೆ ಸಿಗ್ತೀನಿ. ಅಂಟಿಲ್ ಕೀಪ್ ವಾಚಿಂಗ್ ದ ವಿಡಿಯೋಸ್. ಥ್ಯಾಂಕ್ ಯು ಆಲ್.